ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಹೇಳ್ತೀನಿ ನೋಡಿ, ಅವ್ನು ಚೆನ್ನಾಗೇ ಇರಲ್ಲ. ಶಾಂತಿ, ಯಾರು ಚೆನ್ನಾಗಿರಲ್ಲ? ಏನ್ ಹೇಳ್ತಿದ್ಯಾ? ಅದೇ ರೀ, ನಮ್ ಮಂತ್ರನ್ ಮದ್ವೆನ ಕೆಡಿಸಿದ್ರಲ್ಲ ಅವರು. ಅವತ್ತು ಮಂತ್ರನ ಹೆಣ್ಣೋಡಕ್ಕೆ ಅಂತ ಬಂದಿದ್ರಲ್ಲ, ಆ ಹುಡುಗನ್ಗೆ ಯಾರೋ ಫೋನ್ ಮಾಡಿ ಮಂತ್ರಂಗೆ ಆಫೀಸಲ್ಲಿ ಯಾರ ಜೊತೆನೋ ಸಂಬಂಧ ಇದೆ ಅಂತ ಹೇಳಿದ್ದಾರೆ. ಅವ್ರು ಚೆನ್ನಾಗಿರ್ತಾರ? ಹೋಗ್ಲಿ ಬಿಡಿ ಶಾಂತಿ, ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ? ನನ್ನ ಹಣೆಲ್ ಹಾಗೆ ಬರ್ತಿದ್ರೆ ಯಾರ್ ತಾನೇ ಏನ್ ಮಾಡಕ್ಕಾಗತ್ತೆ? ಮೋಸ್ಟ್ಲಿ ನನಗ್ ಒಳ್ಳೆ ಸಂಬಂಧ ಸಿಗದೇ ಇಲ್ಲ ಅಂತ ಅನ್ಸುತ್ತೆ. ಅಯ್ಯೋ, ಏನ್ ಮಾತು ಅಂತ ಆಡ್ತಿದ್ದೀರಾ ಮಂತ್ರ? ನೀವು ಸುಮ್ಮನೆ ರೀ. ನಿಮ್ ಮನ್ಸಿಗೆ ಇಷ್ಟ ಆಗಿರೋ ಹುಡುಗ ಸಿಕ್ಕೇ ಸಿಗ್ತಾನೆ. ನಾವು ಮುಂದೆ ನಿಂತು ಮದುವೆ ಮಾಡ್ತೀವಿ. ಆ ಗಂಡು ನಿಮ್ಮನ್ನ ಬೇಡ ಅಂದಿದ್ದು ಒಳ್ಳೇದೇ ಆಯ್ತು. ಶಾಂತಿ, ಏನ್ ಹೇಳ್ತಿದ್ಯಾ? ಹೌದು ರೀ, ಗುರ್ತಿಲ್ಲ, ಪರಿಚಯ ಇಲ್ಲ, ಮುಖ ನೋಡಿಲ್ಲ, ಯಾರೋ ಒಬ್ರು ಹೇಳಿರೋ ಮಾತ್ ಕೇಳಿ ಇವ್ರ ಮೇಲೆ ಅನುಮಾನ ಪಡ್ತಾನೆ ಅಂತಂದ್ರೆ ಮುಂದೆ ಮದ್ವೆ ಆದ್ಮೇಲೆ ಯಾರೋ ಹೇಳಿದ್ರು ಅಂತ ಮಂತ್ರಗೆ ತೊಂದರೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ ರೀ? ಮಂತ್ರ ಅವ್ರೆ, ನೀವು ಬೇಜಾರ್ ಮಾಡ್ಕೊಂಬೇಡಿ. ನಿಮ್ ಜೊತೆನಲ್ಲಿ ನಮ್ಮ ಯಜಮಾನ್ರಿದ್ದಾರೆ. ರೀ, ಇದನ್ನ ಹೀಗೆ ಬಿಟ್ರೆ ಚೆನ್ನಾಗಿರಲ್ಲ. ಮಂತ್ರ, ನೀವೇ ಹೇಳಿ, ನಿಮಗೆ ಯಾರು ತೊಂದರೆ ಕೊಡ್ತಿರೋದು? ಅವ್ರು ಈಗಾಗ್ಲೇ ಮದುವೆ ಬೇರೆ ಆಗಿದಾರಂತೆ. ಅವರು ಆಫೀಸ್ ಒಳಗಿದ್ದಾರಾ ಹೊರಗಿದ್ದಾರಾ? ಅಲ್ಲ, ಆಫೀಸ್ ಅವರೇ ಆಗಿದ್ರೆ ನಮ್ಮ ಯಜಮಾನ್ರ ಹತ್ರ ಹೇಳಿ. ಇವ್ರು ಇರುವಾಗ ನೀವ್ ಯಾಕೆ ಹೆದರ್ಕೋತಾ ಇದ್ದೀರಾ? ರೀ ನೋಡ್ರಿ, ಅವ್ರು ಯಾರೇ ಆಗಿರ್ಲಿ, ನೀವ್ ಅವ್ರಿಗೆ ಕರುಣೆ ತೋರಿಸ್ಬೇಡಿ. ಅಲ್ಲ ರೀ, ಬುದ್ಧಿ ಇಲ್ವಾ ಅವ್ರಿಗೆ? ಒಂದು ಮದುವೆ ಆಗ್ತಿರೋ ಹುಡುಗಿಗೆ ಈ ರೀತಿ ತೊಂದರೆ ಕೊಡ್ತಾರಲ್ಲ, ಅವರು ಯೋಗ್ಯರೇನ್ರಿ? ಅಲ್ಲ ರೀ, ಇವ್ರ ಪ್ರಕಾರ ಹೆಣ್ಮಕ್ಳು ಹೊರಗಡೆ ಬಂದು ಕೆಲ್ಸನೇ ಮಾಡ್ಬಾರ್ದಾ? ಮನೆ ಒಳಗಡೆನೆ ಇರ್ಬೇಕಾ? ನೀವೇ ಹೇಳಿ. ಮಂತ್ರ, ನೀವ್ ಯಾರು ಅಂತ ಹೇಳಿ ಮಂತ್ರ.